ಬಳಿಕ ಈಗ ಗಿರೀಶ್ ಮಠಣ್ಣನವರಿಗೆ ಶಾಕ್ ಎದುರಾಗಿದೆ. ಗಿರೀಶ್ ಮಠಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮ್ರೋಟಿ ಸಮೀರ್ ಬಳಿಕ ಗಿರೀಶ್ ಮಠಣ್ಣನವರಿಗೆ ಶಾಕ್ ಎದುರಾಗಿದೆ. ತಿಮ್ರೋಟಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಗಿರೀಶ್ ಮಠಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮ್ರೋಟಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಂತ ಕೇಳಿ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಬುರುಡೆ ಕೇಸ್ ತಿಮ್ರೋಟಿ ಈಗ ಅರೆಸ್ಟ್ ಆಗಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಅನಾಥ ಶವಗಳನ್ನ ಹೂತು ಆರೋಪ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಚರ್ಚೆಗೆ ಈಡಾಗಿತ್ತು. ಈಗ ತಿಮ್ರೋಟಿ ಅರೆಸ್ಟ್ ಬೆನ್ನಲ್ಲೇ ಗಿರೀಶ್ ಮಠಣ್ಣವರಿಗೆ ಈಗ ಶಾಕ್ ಎದುರಾಗಿದೆ. ಗಿರೀಶ್ ಮಠಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ತಿಮ್ರೋಟಿ ಬಂಧನದ ವೇಳೆ ಪೊಲೀಸರು ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಗಿರೀಶ್ ಮಠಣ್ಣನವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಂಧನದಿಂದ ಈಗಾಗಲೇ ಯೂಟ್ಯೂಬರ್ ಸಮೀರ್ ಸ್ವಲ್ಪದರಲ್ಲೇ ಪಾರಾಗಿರುವಂತದ್ದು. ಒಂದು ರೀತಿಯಾಗಿ ಎಐ ವಿಡಿಯೋ ಬಳಸಿ ಆಕ್ಷೇಪಾರ್ಹ ವರದಿ ಪ್ರಕರಣವನ್ನ ಮಾಡಿದ್ದ ಸಮೀರ್. ಇನ್ನು ಸಮೀರ್ ಬಳಿಕ ಗಿರೀಶ್ ಮಠಣ್ಣನವರಿಗೆ ಈಗ ಶಾಕ್ ಎದುರಾಗಿರುವಂತದ್ದು. 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು ತಿಮ್ರೋಟಿ ಅವರಿಗೆ. ಆದ್ರೂ ಕೂಡ ವಿಚಾರಣೆಗೆ ತಿಮ್ರೋಟಿ ಗೈರಾಗಿರುವಂತದ್ದು. ಈಗ ಕೊನೆಗೆ ಮಹೇಶ್ ತಿಮ್ರೋಟಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡುವ ಬೆನ್ನಲ್ಲೇ ಈಗ ಗಿರೀಶ್ ಮಠಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ತಿಮ್ರೋಟಿ ಹಾಗೂ ಸಮೀರ್ ಬಳಿಕ ಗಿರೀಶ್ ಮಠಣ್ಣನವರಿಗೆ ಶಾಕ್ ಎದುರಾಗಿರುವಂತದ್ದು. ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಏನು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಒಂದು ಕೆಲಸಗಳನ್ನ ಮಾಡಿದ್ರೆ ಸಹಜವಾಗಿ ಅದು ಒಂದು ಅಫೆನ್ಸ್ ಆಗುತ್ತೆ. ಹೀಗಾಗಿ ಈ ಒಂದು ಅಂಶವನ್ನ ಇಟ್ಟುಕೊಂಡು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ ಬಳಿಕ ಗಿರೀಶ್ ಮಠಣ್ಣನವರನ್ನು ಕೂಡ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ. ಮತ್ತು ಈ ಹಿಂದೆ ಅಂದ್ರೆ ವಕೀಲರೊಬ್ರು ಹೋದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಅವಮಾನ ಮಾಡುವಂತಹ ರೀತಿಯಲ್ಲಿ ಅವರೊಂದು ವರ್ತನೆಯನ್ನ ಮಾಡಿದ್ದಾರೆ. ಅಂದ್ರೆ ಅವರು ಮಾತ್ರವಲ್ಲದೆ ಅಲ್ಲಿದ್ದಂತಹ ಅವರ ಬೆಂಬಲಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಇನ್ಸಲ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಮಹೇಶ್ ತಿಮರೋಡಿ ಅವರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಪೊಲೀಸರಿಗೆ ಅವರ ಒಂದು ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಅಡ್ಡಿಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಬೇಕಾದಂತಹ ವಿಡಿಯೋ ಪ್ರೂಫ್ ಏನಿದೆ ಅದೆಲ್ಲವೂ ಕೂಡ ಪೊಲೀಸರು ಅವರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ಮದರ್ ಡಿವೈಸ್ ನಲ್ಲಿ ರೆಕಾರ್ಡ್ ಆದಂತಹ ಫೂಟೇಜ್ ಗಳನ್ನ ಇಟ್ಕೊಂಡು ಅದರ ಅನ್ವಯವಾಗಿ ಈಗ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ರೀತಿಯಾದಂತಹ ಅಂದ್ರೆ ಬೇರೆ ಎಲ್ಲಾದ್ರೂ ಕೇಸ್ಗಳಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಮತ್ತು ಈಗ ಅವರನ್ನ ವಶಕ್ಕೆ ಪಡೆದು ಅಂದ್ರೆ ತಿಮರೋಡಿ ಅವರನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಸಮೀರ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಏನಾದ್ರೂ ಅಂಶಗಳು ತಿಳಿದು ಬಂದಂತಹ ಹಿನ್ನೆಲೆ ಸಂದರ್ಭದಲ್ಲಿ ಮತ್ತೆ ಗಿರೀಶ್ ಮಠಣ್ಣನವರನ್ನ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಆ ಒಂದು ಅಂಶಗಳನ್ನ ಇಟ್ಕೊಂಡು ಮಠಣ್ಣನವರನ್ನ ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈ ಒಂದು ಬೇಸಿಕ್ ಏನಿದೆ ಅಂದ್ರೆ ಪೊಲೀಸ್ ಕೆಲಸಕ್ಕೆ ಅಡ್ಡಿಪಡಿಸುವಂಥದ್ದು ಅದರ ಇದನ್ನ ಇಟ್ಕೊಂಡು ಅದರ ಯಾವ ಗಂಭೀರತೆಯನ್ನ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಅನಲೈಸ್ ಮಾಡಿ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು ಅಂಕಿತ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.